ನಮಸ್ಕಾರ ಎಲ್ಲರಿಗೂ, ನಾನು ಪ್ರತಿಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೋಕನ್ ಇಂಗ್ಲೀಷ್. ನಿಮಗೆ ಗ್ರಾಮರ್ ಗೊತ್ತಿದೆ, ವೆಕ್ಯಾಬ್ಯುಲರಿ ಗೊತ್ತಿದೆ, ಆದರೂ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಪ್ರಾಬ್ಲಮ್ ಇದೆ ಅಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಸೊ ಈ 20 ಫ್ರೇಸಸ್ನ ನಾವಿವತ್ತು ಪ್ರಾಕ್ಟೀಸ್ ಮಾಡೋಣ. ದಟ್ಸ್ ಲಿಟ್. ಇದರ ಮೀನಿಂಗ್ ಅದ್ಭುತ ಆಗಿತ್ತು, ಸೂಪರ್ ಆಗಿತ್ತು ಅಂತ ಅರ್ಥ. ಸೊ ಫಾರ್ ಎಕ್ಸಾಂಪಲ್, ದ ಪಾರ್ಟಿ ವಾಸ್ ಲಿಟ್. ಸೊ ಪಾರ್ಟಿ ವಾಸ್ ಅದ್ಭುತವಾಗಿತ್ತು, ಸೂಪರ್ ಆಗಿತ್ತು. ಸೊ ಇನ್ಸ್ಟೆಡ್ ಆಫ್ ಸೂಪರ್ ಅನ್ನೋದನ್ನ ನೀವು ಲಿಟ್ ಅಂತ ಯೂಸ್ ಮಾಡಿ. ದಟ್ಸ್ ಲಿಟ್. ಐ ಆಮ್ ಡೂಯಿಂಗ್ ಫಾರ್ ಇಟ್, ಮೀನಿಂಗ್ ನಾನ್ ಅಗ್ರಿ ಆಗಿದ್ದೀನಿ. ಸೊ ಜಾಯಿನ್ ಮಾಡ್ತೀನಿ, ನಾನ್ ಅಗ್ರಿ ಆಗಿದ್ದೀನಿ ಅಂತ ಅರ್ಥ. ಸೊ ಫಾರ್ ಎಕ್ಸಾಂಪಲ್, ಮೂವ್ ನೈಟ್, ಐ ಆಮ್ ಡೌನ್ ಫಾರ್ ಇಟ್. ಬೆಟರ್ ಲೇಟ್ ದೆನ್ ಎವರ್, ಮೀನಿಂಗ್ ತಡ ಆಯ್ತು ಆದ್ರೂ ಒಳ್ಳೆಯದು, ಬಂದ್ರೆ ಸಾಕು ಅಂತ ನಾವು ಎಷ್ಟೋ ಸತಿ ಹೇಳ್ತೀವಲ್ವಾ. ಅಯ್ಯೋ ಬೇಗ ಬೇಗ ನಡೀರಿ, ತಡ ಆಯ್ತು, ಬಂದ್ರೆ ಸಾಕಪ್ಪ. ಯು ಫೈನಲಿ ಸ್ಟಾರ್ಟೆಡ್ ಎಕ್ಸಸೈಸಿಂಗ್, ಬೆಟರ್ ಲೇಟ್ ದೆನ್ ಎವರ್. ಸೊ ಅವಾಗ ಈ ಸೆಂಟೆನ್ಸ್ ಯೂಸ್ ಮಾಡಿ ನೀವು, ಬೆಟರ್ ಲೇಟ್ ದೆನ್ ಎವರ್. ಐ ಆಮ್ ಆಲ್ ಇಯರ್ಸ್, ಮೀನಿಂಗ್ ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ. ಯಾ ಐ ವಿಲ್ ಲಿಸನ್ ಅಂತ ಹೇಳ್ತೀವಲ್ವಾ. ಸೊ ಅದನ್ನ ಟೆಲ್ ಮಿ ವಾಟ್ ಹ್ಯಾಪೆಂಡ್, ಐ ಆಮ್ ಆಲ್ ಇಯರ್ಸ್, ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ. ಐ ಆಮ್ ಆಲ್ ಇಯರ್ಸ್. ಕಟ್ ಟು ದ ಚೆಸ್, ಮೀನಿಂಗ್ ನೇರ ವಿಷಯಕ್ಕೆ ಬಾ. ಕೆಲವರೆಲ್ಲ ಸುತ್ತಿ ಬಳಸಿ ಮಾತಾಡ್ತಾ ಇರ್ತಾರೆ, ಸೊ ನಿಮ್ಗೆ ಕೇಳಕ್ ಇಷ್ಟ ಇರಲ್ಲ. ಆಗ ನೀವು ಹೇಳಿ ಕಟ್ ಟು ದ ಚೆಸ್. ವಾಟ್ಸ್ ಯೋರ್ ಪಾಯಿಂಟ್, ವಿಷಯಕ್ಕೆ ಬಾ, ಪಾಯಿಂಟ್ಗೆ ಬಾ ಅಂತ ಹೇಳ್ತೀವಲ್ವಾ. ಅದನ್ನ ಕಟ್ ಟು ದ ಚೆಸ್ ಮೀನ್ಸ್ ವಾಟ್ಸ್ ಯೋರ್ ಪಾಯಿಂಟ್. ಯು ಮೇಡ್ ಮೈ ಡೇ. ಕೆಲವು ಸತಿ ತುಂಬಾ ಸರ್ಪ್ರೈಸ್ ಆಗ ಅಥವಾ ಯಾರಾದ್ರೂ ಮನೆಗೆ ಬಂದ್ರೆ, ಏನಾದ್ರೂ ಹೊಸ ವಿಷಯ ಆದ್ರೆ, ಸೊ ಯು ಮೇಡ್ ಮೈ ಡೇ ಅಂತ ಹೇಳಿ, ನೀನು ನನಗೆ ಸಂತೋಷ ತಂದೆ. ಎಕ್ಸಾಂಪಲ್, ಥ್ಯಾಂಕ್ಸ್ ಫಾರ್ ದ ಸರ್ಪ್ರೈಸ್, ಯು ಮೇಡ್ ಮೈ ಡೇ. ಯು ಮೇಡ್ ಮೈ ಡೇ. ಇದು ಇಟ್ಸ್ ಅಪ್ ಟು ಯು, ನಿನಗ್ ಬಿಟ್ಟಿದ್ದು, ನೀನೇನಾದ್ರೂ ಮಾಡ್ಕೊ ಅಂತ ಕೆಲವು ಸತಿ ಹೇಳ್ತಾ ಇರ್ತೀವಿ. ನನಗ್ ಗೊತ್ತಿಲ್ಲಪ್ಪ, ನೀನಿಗ್ ಬಿಟ್ಟಿದ್ದು, ನಿನ್ ಮೇಲೆ ಅವಲಂಬಿಸಿದೆ ಇದ್ರ ಮೀನಿಂಗು. ಸೊ ಫಾರ್ ಎಕ್ಸಾಂಪಲ್, ವೇರ್ ಶುಡ್ ವಿ ಗೋ, ಇಟ್ಸ್ ಅಪ್ ಟು ಯು. ಸೊ ನೀನ್ ಡಿಸೈಡ್ ಮಾಡು, ಇಟ್ಸ್ ಅಪ್ ಟು ಯು ವೇರ್ ವಿ ಹ್ಯಾವ್ ಟು ಗೋ. ಯು ಕಾಂಟ್ ಹ್ಯಾವ್ ಇಟ್ ಬೋತ್ ವೇಸ್. ಸೊ ಇದರಲ್ಲಿ ಎರಡು ವಿಷಯ ಒಂದೇ ಸಮಯದಲ್ಲಿ ಸಾಧ್ಯ ಇಲ್ಲ, ಇದೆಲ್ರಿಗೂ ಗೊತ್ತು. ಒಂದೇ ನಿಮಿಷದಲ್ಲಿ ಎರಡೆರಡು ಕೆಲಸ ಮಾಡೋಕ್ಕಾಗಲ್ಲ. ಯು ಕಾಂಟ್ ವರ್ಕ್ ಲೆಸ್ ಅಂಡ್ ಅರ್ನ್ ಮೋರ್. ಯು ಕಾಂಟ್ ಹ್ಯಾವ್ ಇಟ್ ಬೋತ್ ದ ವೇಸ್. ಸೊ ಆ ಟೈಮಲ್ಲಿ ಈ ಸೆಂಟೆನ್ಸಸ್ ಹೇಳ್ಬೋದು. ಇಟ್ಸ್ ಅ ಪೀಸ್ ಆಫ್ ಕೇಕ್, ಮೀನಿಂಗ್ ಬಹಳ ಈಸಿ ಆಗಿದೆ. ಫಾರ್ ಎಕ್ಸಾಂಪಲ್, the exam was a piece of cake. The exam was a piece of cake. So exam ತುಂಬಾ ಈಸಿ ಇದ್ರೆ ಇಟ್ಸ್ ಅ ಪೀಸ್ ಆಫ್ ಕೇಕ್. ಕೇಕ್ ತಿಂದಷ್ಟು ಸಂತೋಷ ಆಯ್ತು. ಲಾಂಗ್ ಸ್ಟೋರಿ ಶಾರ್ಟ್, ಸಣ್ಣವಾಗಿ ಹೇಳೋಕೆ. ಲಾಂಗ್ ಸ್ಟೋರಿ ಶಾರ್ಟ್, ಐ ಗಾಟ್ ದ ಜಾಬ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಅಥವಾ ನಾನು ಬರೀ ಇಂಗ್ಲೀಷಲ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾ, ಕನ್ನಡ ಮೀನಿಂಗು ನಾನು ನಿಮ್ಗೆ ಹೇಳಬೇಕಾ, ನನಗೆ ಟೈಪ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮದು ಇಷ್ಟವಾದ ಫ್ರೇಸ್ನ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಇಂಗ್ಲೀಷ್ ಯಾರ್ಯಾರು ಕಲಿತಾ ಇದ್ದಾರೋ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.